ಪ್ರೀತಿಸಿ ಮದುವೆ ಆಗಿದ್ದಂತಹ ದಂಪತಿಯ ಮಧ್ಯೆ ಒಂದು ರಾತ್ರಿ ಜಗಳ ಆಗುತ್ತಂತೆ. ಸೊ ಇಬ್ರು ಕೂಡ ಒಬ್ಬರ ಮೇಲೊಬ್ರು ಕೋಪ ಮಾಡ್ಕೊಂಡು ಮಲ್ಕೊಂಡಿರ್ತಾರೆ. ರಾತ್ರಿ ಗಂಡನಿಗೆ ಬಾಯಾರಿಕೆ ಆಯ್ತು ಅಂತ ಅವನು ನೀರ್ ಕುಡಿಯೋದಕ್ಕೆ ಕಿಚನ್ಗೆ ಹೋಗ್ತಾನೆ. ಅವನಲ್ಲಿ ನೀರ್ ಕುಡಿದು ಹಿಂದೆ ತಿರುಗಿ ನೋಡಿದಾಗ ಹೆಂಡತಿಯಲ್ಲಿ ಕೋಪದಿಂದ ಗಂಡನ ಕಡೆ ನೋಡ್ತಿರ್ತಾಳೆ. ಹೆಂಡತಿ ಕೋಪದಲ್ಲೇ ಹೇಳ್ತಾಳಂತೆ, ಅಲ್ಲ ರೀ, ನನಗೆ ಹೇಳಿದ್ರೆ ನಾನು ನೀರು ತಂದು ಕೊಡ್ತಿರ್ಲಿಲ್ವಾ, ನೀವೇ ನೀರು ಕುಡಿದ್ರ ಅಂತ. ಆಗ ಗಂಡನು ಕೂಡ ಕೋಪದಲ್ಲೇ ಹೇಳ್ತಾನಂತೆ, ನನ್ನ ಕೈಯನ್ನು ಮುರಿದೋಗಿರ್ಲಿಲ್ಲ, ನಾನೇ ತುಂಬ್ಕೊಂಡು ಕುಡ್ದೆ ಬಿಡು ಅಂತ. ಆಗ ಹೆಂಡತಿ ಗಂಡನ ಹತ್ರ ಬಂದು ಅವ್ನ ಕೈ ಇಟ್ಕೊಂಡು ಹೇಳ್ತಾಳಂತೆ, ಪ್ರತಿ ಸಲ ನಿಮಗೆ ನಾನೇ ನೀರು ತಂದು ಕೊಡೋದಲ್ವಾ, ನಿಮಗೆ ಗೊತ್ತಲ್ವಾ ನಿಮಗೆ ನೀರು ತಂದು ಕೊಡೋದಕ್ಕೂ ಕೂಡ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾಳಂತೆ. ತಕ್ಷಣ ಗಂಡ ಹೆಂಡತಿಯನ್ನ ಅಪ್ಕೋತಾನೆ. ಅಲ್ಲಿಗೆ ಅವರ ಜಗಳ ಮುಗಿಯುತ್ತೆ. ಸುಮಾರು ವರ್ಷಗಳು ಕಳೆಯುತ್ತೆ. ಒಂದು ದಿವಸ ಆ ವ್ಯಕ್ತಿ ಅದೇ ರೀತಿ ನೀರು ಕುಡಿಬೇಕು ಅಂತ ಕಿಚನಿಗೆ ಹೋಗ್ತಾನೆ. ನೀರು ಕುಡಿದು ಹಿಂದೆ ತಿರುಗಿ ನೋಡಿದಾಗ ಅವನ್ನ ಮಾತಾಡ್ಸೋದಕ್ಕೆ ಅಲ್ಲಿ ಅವನ ಹೆಂಡತಿ ಇರೋದಿಲ್ಲ. ಗೋಡೆ ಮೇಲೆ ಅವನ ಹೆಂಡತಿಯ ಸುಂದರವಾಗಿರುವಂಥ ಫೋಟೋ ಇರುತ್ತೆ. ಆ ಫೋಟೋದಿಂದ ಅವನಿಗೆ ಅವನ ಹೆಂಡತಿ ಮಾತಾಡಿದಾಗ ಅನ್ಸುತ್ತೆ, ಬೇಜಾರು ಮಾಡ್ಕೋಬೇಡ್ರಿ, ಯಾವತ್ತೂ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ. ತಕ್ಷಣ ಆ ವ್ಯಕ್ತಿ ಅಲ್ಲೇ ಬಿಕ್ಕಿ ಬಿಕ್ಕಿ ಹೇಳ್ತಾನಂತೆ. ನಿಮ್ಮ ಜೀವನದಲ್ಲೂ ಕೂಡ ಯಾವ ವ್ಯಕ್ತಿ ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ಅವ್ರಿಗೆ ಅಷ್ಟೇ ಪ್ರೀತಿಯನ್ನ ಕೊಡಿ, ಅವ್ರ ಜೊತೆ ಹೆಚ್ಚು ಕಾಲವನ್ನ ಕಳೀರಿ, ಜಗಳಗಳನ್ನ ಕಡಿಮೆ ಮಾಡಿ. ಬಿಕಾಸ್ ಯಾವ ವ್ಯಕ್ತಿ ನಮ್ಮನ್ನ ಯಾವಾಗ ಬಿಟ್ಟು ಹೋಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಈ ವಿಡಿಯೋನ ನೀವು ಪ್ರೀತಿಸುವಂಥವ್ರಿಗೆ ಮತ್ತು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಶೇರ್ ಮಾಡಿ.